ಜಯಕ ನಿನ್ ತಲೆಗಿರೋದ ನಾ ಕೂದ್ಲ ಇದ ಕೂದಲಾಗ ಏಸ್ ಏನ್ ಇಟ್ಕೊಂಡಿರ್ತೀವ ನೀನು ಯವ್ವ ಎಲ್ಲ ಊರ್ ಸಗಣಿನೂ ತಂದು ತಲೆಗೆ ಮೆತ್ಕೊಂಡಾತ ಏನ್ ಮಾಡ್ಬೇಕು ಇವ ಕೂದ್ಲಾನ ಬೆಳಿವಲ್ತು ಬಿಡ ಇವ ಅಲ್ಲ ಯಾವ್ದ ಊರ್ ಸಗಣಿ ತಂದು ಹಚ್ಚು ಬದ್ಲಿ ಯಾವ್ದಾರ ಔಷಧ ತಂದು ಹಚ್ಕೋಕ್ ಬೇಡ ಯವ್ವ ತಾಯಿ ಅದನ್ನ ಹೇಳಿದ್ ನಾನು ಎಲ್ಲ ಊರ್ ಸಗಣಿನೂ ತಂದು ಹಚ್ಚಾತಂತ ಹಂಗಂದೆ ಏನ್ ಮಾಡ್ಬೇಕು ಬಿಡ ಕೂದ್ಲಾನ ಬೆಳಿವಲ್ತು ಅದ್ರಾಗ ಏನ್ ಮಣ್ಣಾಲಿ ತಲೆ ಜೋಡಾಗಿಬಿಟ್ಟಾವ ತಲೆಯಾಗ ಕಡಿದ ಬೆಳತಾನ ಕಡಿತಿರ್ತಾವ ಇವ ಸಾಕಾಗ್ಬಿಟ್ಟತ್ ನೀವು ನನಗಂತರು ಅಂದಂಗ ಆದ್ ಹೋಲ್ ಬಿಡು ಇವತ್ತು ಕಿರ್ಚಿ ಮಗಳದ ಮದುವೆ ಆತಲ್ಲ ಏನು ಹೋಗಿಲ್ಲ ಯಾರು ಏನ್ ಮಾಡಾತಿರ್ವ ಇಬ್ರು ಬಾರ ಕುಂದ್ರ ಬಾ ಏನ್ ಕುಂದ್ರದ ಏನ ನಮ್ಮ ಊರಾಗ ಇತ್ತಿತ್ತಾಗಿ ಏನೇನ್ ಆಗಾಕತ್ತೈತಿ ಏನವ ಇವ ಯಾಕ ಹನುಮವ್ವ ಹಂಗ್ಯಾಕ ಗಿರ್ಜಿ ಮಗಳದ ಲಗ್ನ ಆತಿವತ್ತು ಹೋಗ್ಯಾರ ಎಲ್ಲರೂ ಟಾಟಾಯಿಸಿ ಮಾಡ್ಕೊಂಡು ಏನ ಬೇರೆ ಯಾರಿಲ್ವ ಇವ ಕಲ್ಲ ಹೋಗ್ಬೇಕು ಹೋಗ್ಯಾಳ ಯಾರು ಮತ್ತೆ ಯಾರಿಗೆ ಹೋಗ್ಯಾಳ ಗೊತ್ತಿಲ್ಲ ನನಗೆ ಇವ್ರು ಶಾಂತಕನ ಮಂತೆ ಅಂದವ್ರು ಅಷ್ಟ್ರು ಹೋಗ್ಯಾರ ಗಿರ್ಜಿ ಮಂತೆ ಅಂದರು ಬಡಿವಾರ ರೇಣವ ಆಕಿ ಮಗ ಇಟ್ಟ ಮಂದಿ ನೋಡಿ ಹೋಗಿರೋದು ಗುಡಿಯಾಗ ತಾಳಿ ಕಟ್ಟಿಸ್ಕೊಂಬರಕ್ಕೆ ಹೋಗ್ಯಾರ ಅಂತಾದ್ ಏನು ಅವಸರ ಇರ್ಬೇಕಂತ ನಾನು ಅಷ್ಟು ಅವಸರಲೆ ತಾಳಿ ಕಟ್ಸುವಂಥದ್ದು ಮದ್ವೆ ಆರಾಮ್ ಮಾಡಿದ್ರೆ ಆಕಿತ್ವ ಅಯ್ಯೋ ಅಲ್ಲ ಲವ್ ಗಿವ್ ಮಾಡ್ಕೊಂಡಿದ್ವಾ ಅದೇನ ಸುಡುಗಾಡ ಏನು ಮತ್ತೇನು ಗದ್ಲ ಮಾಡ್ಕೊಂಡವ ಯಾರಿಗೆ ಗೊತ್ತು ಅದಕ್ಕೆ ಏನಾರತ್ತ ತಾಳಿ ಕಟ್ಟಿಸ್ಕೊಂಬರಕ್ಕೆ ಹೋಗಿದ್ದಾರೆ ಇಲ್ಲಿಕಂದ್ರೆ ಅವ್ರಿಗೇನು ಹುಚ್ಚು ಹಿಡ್ದತ್ತನ ಹಿಂಗೆ ಓಡಿಸ್ಕೊಂಡೋಗಿ ಮದುವೆ ಮಾಡ್ಕೊಂಬರಕ್ಕೆ ಸುಮ್ ಕುಂದ್ರೆ ಖರ್ಚು ಉಳಿತು ಇಲ್ಲೇ ಒಂದು ಹುಡುಗನು ಸಿಕ್ಕ ತವ್ರ ಮನಿನೂ ಇದಾವ್ರ ಗಂಡ ಮನಿನೂ ಇದಾವ್ರ ಹೌದು ಆದ್ರೂ ನಮ್ಮ ಬಡಿವಾರ ರೇಣಿ ಕೈಯಾಗ ಉಳಿದ ವಜ್ಜೈತ ಹುಡುಗಿ ಮಾವ ಬಾಯಿ ಸತ್ತವದನ ಅವ್ ಚಲೋ ಅನ್ಬಿಡು ಮಾವ ಅದಕ್ಕೇನಿಲ್ಲ ಆದ್ರೆ ಗಂಡನೂ ಅಡ್ಡಿ ಇಲ್ಲ ಆ ಹುಡುಗನು ಒಂದಿಟ್ಟು ಹಂಗೇನು ಉಡಾಳಿಲ್ಲ ದುಡ್ಕೊಂಡು ತಿನ್ನೋಂಗೆ ದುಡಿಯೋನ್ ಗಂಡ ಸೈತಿ ಆಕೆ ಅತ್ಯದ ನೋಡಿಕೆ ಬಡಿವಾರ ರೇಣಿ ಬಡಿವಾರ ಮಾಡ್ಕೊಂತ ಊರು ತುಂಬ ಅಡ್ಡಾಡೋದು ಸಿಕ್ಕರ್ ಕೊಟ್ಟು ಜಗಳ ಮಾಡೋದು ಅದ್ರಾಗ ಆಕಿ ನಮ್ಮ ಗಿರ್ಜಿಗೆ ಬಡಿವಾರ ರೇಣಿಗೆ ಇಬ್ರಿಗೂ ಒಬ್ರಿಗೊಬ್ರಿಗೆ ಆಗಂಗಿಲ್ಲ ಇವ್ವ ಹಾವು ಮುಂಗ್ಸಿ ಅದು ಹೆಂಗೆ ಬೀಗ್ತನ ಮಾಡಿದ್ವು ಅದು ಹೆಂಗೆ ಮದುವೆ ನಾಳೆ ಹುಡುಗಿ ಅದು ಹೆಂಗೆ ಹೋಗತ್ತೆ ಅದು ಹೆಂಗೆ ಬರ್ತೈತೆ ಗಿರ್ಜಿದೈತಿ ಬಾ ಮುಂದೆ ಹಬ್ಬ ಅದು ಕರೆ ಬಿಡ ಅದು ಕರೆ ಏನು ಆರಾಮ್ ಕುಂತು ಬಿಟ್ರಿ ಬಾರ ಚೆನ್ನವ ಬಾ ಇಲ್ವಾ ಹಂಗ ಜಂಪರ್ ಕೊಡೋದಿತ್ತ ಇಲ್ಲೊಂದು ಹೊಲ್ದಿದ್ದ ಕೊಟ್ಟ ಮನೆ ಹೊಂಟಿದ್ ನೋಡ ಹಂಗ ಕಂಡ್ರಲ್ಲ ಅದಕ್ಕೆ ಮಾತಾಡಿನಿ ಕೆಲಸ ಆಗೈತನ ಕೆಲಸ ಆಗೈತಿ ಈಕಿ ತಲೆಯಾಗ ಒಂದು ಬುಟ್ಟು ಏನ್ ಇಟ್ಕೊಂಡಾಳ ಅದಕ್ಕೆ ತೆಲ್ ಹೊಡ್ಕೊಂತ ಕುಂತಿದ್ನಿ ಅಂದಂಗ ಏನ್ ಸಮಾಚಾರ ಏನಿಲ್ಲ ನೋಡುವ ಮನೆ ಹೊಂಟಿದ್ನಿ ಅಯ್ಯ ನಮ್ಮ ಓಣ್ಯಾಗ ಒಂದು ಆಗೈತೆ ಬಾ ಊರ್ ಸಮಾಚಾರ ಹೇಳ್ತೀನಿ ಯಾಕ ಏನಾತ ಅಯ್ಯ ನಮ್ ಗಿರ್ಜಿ ಮಗಳದು ಅದ ಮಾನ್ಸ ಎರಡು ಜುಟ್ಟಿನಂತ ತಲೆ ಮೇಲೆ ಹಾಕೊಂಡು ಹೋಗಿತ್ತಲ್ಲ ಅದ್ರದ್ದು ಇವತ್ತು ಲಗ್ನ ಅಯ್ಯೋ ಹಣೆ ಬಾರ ಸುದ್ದಿನ ಇಲ್ಲಲ್ಲ ಇವ ಏನು ಅಯ್ಯ ಇಲ್ಲೇ ಆಜು ಬಾಜು ಇದ್ದವ್ರು ನಮ್ಮನ್ನ ಕರೆದಿಲ್ಲ ಅವ್ರು ಬಿಟ್ಕೊಟ್ಟು ಹೋಗ್ಯಾರ ನೀನು ಮುಂದಿನ ಓಣಿ ನೀನು ಆ ಕೆರಿಗೆ ಬಂದು ನಿನ್ನ ಕರಿಬೇಕು ಯಾವಾಗ ಇವತ್ತಾಯಿ ಏನಿಲ್ಲ ಲವ್ ಮ್ಯಾರೇಜ್ ಇಲ್ಲೇ ಬಡಿವಾರ ರೇಣಿ ಮಗ ಬಸ್ಸು ಅದ್ರ ಮಗನ್ ಮಾಡ್ಕೊಂಡ್ಲು ಇವತ್ತು ಅದು ಕಟ್ಕೊ ತೊಗೊಂಡು ಹೋಗಿ ಅಲ್ಲಿ ಗುಡಿಚಾಗ ತಾಳಿ ಕಟ್ಕೊಂಬಂದಾರ ಏನು ಸುಡ್ಗಡೆ ಯಾರಿಗೆ ಗೊತ್ತವ ಇವ ಒಟ್ಟ ಹೌದಾ ಅಷ್ಟು ಅವ್ರು ಸೊಸರ್ಲೆ ಅದಕ್ಕೆ ಮಾಡಿದ್ರು ಅಯ್ಯೋ ಏನಾರ ಗದ್ಲಾಗಿರ್ಬೇಕು ಇಲ್ಲಾಂದ್ರೆ ಅವ್ರು ಸೊಸರ್ಲೆ ಅವ್ರು ಯಾಕೆ ತಾಳಿ ಕಟ್ಟೋತಿದ್ರು ಹೌದಿಲ್ಲ ಮಾನ ಮರ್ಯಾದೆ ಅದು ಇದು ಅಂತ ಭಾಳ ಮಾತಾಡ್ತಿದ್ಲಿಕ್ಕೆ ಗಿರ್ಜಿ ನೋಡಿ ಹೆಂಗಾತೀಗ ಮಗಳು ಹೆಂಗೆ ಬೇಸಿಗೆ ತಲೆ ಮೇಲೆ ಮೆಣಸಿನ ಹಿಂಡಿ ಅರಲ್ಲ ಮತ್ತು ಅಷ್ಟಿಲ್ದ ಮದುವೆ ಮಾಡ್ತಿದ್ದಾರನ ಯವ್ವ ಇಂಥದ್ದು ಎಲ್ಲಿ ನೋಡಿಲ್ವ ಏನು ಕಾಲು ಬಂತ ಏನು ತಾನ ಯವ್ವ ಇವು ಮಕ್ಳು ಮಾಡೋದಿರಲಿ ಅಪ್ಪ ಅವ್ನ ಮರ್ಯಾದೆ 3 ಪಾಲು ಹೌದಾ ಯವ್ವ ನನ್ನ ಮಗಳು ಬೆಂಕಿ ಉಂಡಿ ನೋಡು ಒಟ್ಟ ಗಣಸೂರನ್ನ ತಲೆ ಎತ್ತಿ ನೋಡುದಿಲ್ಲ ಹೌದು ನಿನ್ನ ಮಗಳ ಕರೆನಮ್ಮ ನಾನು ನೋಡೇನಲ್ಲ ಭಾಳ ಅಂದ್ರೆ ಭಾಳ ಚಲೋ ಹುಡುಗಿವ ಕರೆನ ಕಾಲೇಜ್ ಹೆಂಗೆ ಹೋತ ಹೆಂಗೆ ಬಂತ ತಲೆ ಚಂಡ ತಳಗಿಟ್ಟಿದ್ದು ಕಾಲೇಜ್ನಾಗ ಹೋಗಿ ಎಬ್ಸ್ತೈತಿ ಚಂಡ ಮತ್ತೆ ಹೊಳ್ಳಿ ಮನೆಗೆ ಬಂದ ಎಬ್ಸೋದ್ವಾ ಇವ ನಾನು ನೋಡೇನ ನಿನ್ನ ಮಗಳನ್ನ ಹೌದು ನಾನು ನೋಡೇನಲ್ಲ ಭಾಳ ಸೂಕ್ಷ್ಮ ಐತ್ವಾ ನಿನ್ನ ಮಗಳು ಇವ ಅಂದಲ್ಲೇ ಬಾಳೆ ಬಚ್ಚ ನಂದು ಈಕಿ ನಂಗೆ ಅದ್ರ ಮುಗಿದು ಹೋದ್ ಕರಿ ನಾ ಯಾವ ಊರಿಗೆ ಹೋಗಿ ತಾಳಿ ಕಟ್ಟಿಸ್ಕೊಂಬರ್ಬೇಕಾ ಏನು ಯಾರಿಗೆ ಗೊತ್ತ ಸರಿ ತಗೋರವ ನಾ ಬರ್ತೀನಿ ಮತ್ತೇನು ಈಕಿದ ಗಿರ್ಜಿದ ಪುರಾಣ ಮಾತಾಡ್ಕೊಂಡು ಕುಂತ್ರ 2 ಹಗಲಿ 2 ರಾತ್ರಿ ಅದ್ರ ಸಾಲೋದಿಲ್ಲ ನಾನು ಬರ್ಲಿ ಹಂಗಾರ ಹೋಗ ಈಕಿ ಮಗಳ ಬಗ್ಗೆ ಹೇಳ್ತಾಳ ಈಕಿ ಮಗಳು ಊರು ತಾಟಿಗಿತ್ತಿ ಅಲ್ಲ ಕಾಲೇಜ್ಗೆ ಹೋಗಿ ಚಂಡೆ ಎಬ್ಸ್ತಾಳ ಅಂತ ಊರು ತುಂಬ ಮಾತಾಡ್ಕೊಂತ ಬರ್ತಾಳ ಬಸ್ನಾಗ ಸಿಕ್ಕರು ಡ್ರೈವರ್ ಕೊಟ್ಟು ಮಾತಾಡ್ತಾಳ ಕಂಡಕ್ಟರ್ ಕೊಟ್ಟು ಮಾತಾಡ್ತಾಳ ಇವ ಏನು ಗದ್ಲ ಹಾಕ್ತತಿ ಏನ್ತಾನ ಹಂಗ ದೈ ಅಂತ ನೋಡಿ ಗಂಡು ಬೀರಿ ಈಗ ಹೇಳೋದು ಕೇಳ್ಬೇಕು ಮಗಳ ಬಗ್ಗೆ ನಮ್ಗೇನು ಗೊತ್ತಿಲ್ಲದನು ನಾನು ಅದೇ ಅನ್ಬೇಕಂದೆ ಎದಕ್ಕೆ ಬೇಕು ಆಕಿ ಮಗಳದ ಆಕಿ ಮುಂದೆ ಅನ್ನೋದು ಮತ್ತೇನು ಶೀಟ್ ಮಾಡ್ಕೊಂತಾಳ ಅಂತೇಳಿ ಅಷ್ಟ ಸೂಕ್ಷ್ಮದಾಳ ನಿನ್ನ ಮಗಳ ಅಂದೆ ಭಾಳ ಬಿಡಾಡಿತದ ಮೊನ್ನೆ ಆ ಕಾಯಿಪಲ್ ಮಾರೋನ್ ಕೂಟ ಹುಯ್ಯಿ ಅಂತ ಜಗಳ ತಗೊಂಡು ನಿಂತ್ಬಿಟ್ಟತಿ ಅದು ಯಾಕಂಗ ಇದು ಯಾಕೆ ಹಿಂಗೆ ಅಂತೇಳಿ ಈಕಿ ಮಗಳದೇನು ಗೊತ್ತಿಲ್ಲ ನಮ್ಗೆ ಹೋಲ್ ಬಿಡವ ಯಾಕೆ ಬೇಕು ನಮಗೆ ಹೌದಿಲ್ಲ ಮಾಡಿದಾರ ಪಾಪ ಆಡಿದಾರ ಬ್ಯಾಗ್ ಅಂತೇಳಿ ಅವ್ರ ಮನೆ ವಿಚಾರ ಮಾತಾಡ್ಕೊಂಡು ನಮ್ಗೆ ಏನು ಆಗ್ಬೇಕಾಗಿತ್ತೇವ ಹೌದಿಲ್ಲ ನಮ್ಮ 108 ಎತ್ತುಲಾರ್ದಷ್ಟು ಇಳಿಲಾರ್ದಷ್ಟು ಇರ್ತೈತಿ ಸುಳ್ಳು ಆಕಿ ಮನೇದು ಮಾತಾಡಿ ನಾವು ಯಾಕೆ ಪಾಪ ಕಟ್ಕೊಳಕ್ಕೆ ಹೋಗೋಣ ಅವ್ರವ್ರು ಮಾಡಿದ್ದವ್ರವ್ರು ಅನ್ಭವಿಸ್ತಾರ ಆದ್ರೂ ಏನ ಅನ್ನು ನೀನು ಆ ಗಿರ್ಜಿ ಬೇಷಗಾತ ಅವತ್ತು ನನ್ನ ಗಂಡ ಕುಡ್ದು ಬಂದು ಅವ್ರ ಮನೆ ಬಾಗ್ಲ ಬಡ್ದಾನ ಅಂತೇಳಿ ಹೆಂಗೆ ದುಡಿಲ್ವ ಇವ ನನ್ನ ಗಂಡನ್ನ ಪಾಪ ಹೊಟ್ಟಾನ್ ಕಳ ಬಾಯಿಗೆ ಬಂತವ ನನಗೆ ಹೊಟ್ಟಾಗೆಲ್ಲ ಸಂಕಟ ಆತು ಊರು ಬಿಡಾಡಿ ಆಗಬೇಕಿತ್ತಕ್ಕಿಗೆ ಏನ ಮನೆ ಹಳೆಯನ್ನ ಮಾಡಿಟ್ಕೋಬೇಕಂತ ಮಾಡಿರ ನನ್ನ ಮಗನ ಯಾಕಾರ ನಾವು ಹಂಗ್ಯಾಕೆ ಮಾತಾಡ್ತಿ ತಡಿ ಒಟ್ಟು ಮಗಳನ್ನ ಕಳ್ಸೋದು ಬೇಡ ತೀರ ಮದುವೆ ಏನ ಗುಡ್ಯಾಕ ತಾಳಿ ಕಟ್ಸೈತಂತೇಳಿ ಉಳ್ಕತ್ ಸಂಪ್ರದಾಯ ಬಿಡಾಕತ್ತನ ಉಡಕ್ಕೆ ಹೇಗೆ ಕಳಿಸ್ರಿ ಪಟಕನ ಇಲ್ಲ ನೋಡ್ರಿ ಏನವ
ನೀನೇನಾರು ಹರಕ್ ನಾ ಹೆಂಗೆ ಪದೇ 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 ಹರ್ಕೊಳಕತ್ತಿ ಒಳ್ಳೆ ಸೊಸಿಗೆ ಏನ್ರ ಅನ್ನೋದು ಒಂದು ನಮ್ನಿ ಕಿರಿಕಿರಿ ಮಾಡೋದು ಮಾಡತ್ತಂದ್ರೆ ಮಗ ಏನು ಮಾಡ್ತಾನ ಶೀಟ್ ಗೆದ್ದು ಬಡ ಬಡ ಬ್ಯಾರ್ ಹೋಗುನಂತ ಹೋಗ್ಬಿಡ್ತಾನ. ಅವಾಗ ನೋಡು ಕುಂದ್ರೇಕಿ ನೀನ ಏನು ಅದಕ್ಕೆ ಆದಷ್ಟು ಹೊಂದ್ಕೊಂಡು ಹೋಗುತ್ತಲಿ. ಅಯ್ಯ ಶಾಂತವ, ಎಲ್ಲರೂ ನನಗೆ ಬುದ್ಧಿ ಹೇಳೋರ ಆದ್ರಲ್ಲ, ಮೊದಲ ಆ ಹುಡುಗಿ ಹೇಳ್ರಿ ಚಂದಾಗ ಅತ್ತಿ ಕೊಟ್ಟು ಹೊಂದ್ಕೊಂಡು ಹೋಗುದು ಕಲಿ ಅಂತೇಳಿ. ಆ ಹುಡುಗಿ ಶಣಿನ ಐತಿ, ಅದು ಹಂಗೆ ಮಾಡೋದಿಲ್ಲ ನಂಗೆ ಗೊತ್ತೈತಿ, ಅದಕ್ಕೆ ನಿಂಗೆ ಹೇಳಕತ್ತೀನಿ. ಏನು ಮದುವೆ ಆತು ಇನ್ನೈತಿಕಿಗೆ ಮಾರಿ ಹಬ್ಬ ಅಂತ ಏನಾರ ಮನಸ್ನಾಗ ಅನ್ಕೊಂಡಿದ್ರೆ ಅದನ್ನ ತೆಗೆದು ಬಿಡು. ಹಂಗೆ ಕಿರಿಕಿರಿ ಅಂತೂ ಮಾಡಕ್ಕೆ ಹೋಗ್ಬೇಡ, ಚಂದಾಗಿ ಹೊಂದ್ಕೊಂಡು ನೋಡ್ಕೊಂಡು ಹೋಗು. ಆತ್ ತಗೋರವ, ನೀವು ಬೇಕು ಕಡಿಮೆ ಇದ್ದಿ. ದೌಡ್ ಕಳಿಸ್ರಿ ನನ್ನ ಮಗನ, ಮತ್ತೆ ಇಲ್ಲೇ ಇಟ್ಕೊಂಡಿರಿ. ನೋಡ್ದನು ಶಾಂತವ ಹಿಂಗೆ ಮಾಡ್ತಾಳಿಕಿ, ಹೆಂಗೆ ಯವ್ವ ನಾ ಕಳ್ಸೋದು ಆ ಮನೆಗೆ ನಂಗೆ ಆಗ್ಬಿಟ್ಟತ್ ನನಗೆ. ಅತ್ತಿಯವರ ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ಅಲ್ಲಿ ನಾ ಅದೀನಿ. ನಾನು ಮನ್ಸನ್ನ ಭಾಳ ಚಲೋ ನೋಡ್ಕೊತೀನಿ. ನಮ್ಮವ್ವ ಏನ ಅಂದ್ರು ಅನಿಸ್ಗು ಅಂತ ನಾ ಹೇಳೋದಿಲ್ರಿ. ನ್ಯಾಯ ಯಾಕಡೆ ಇರ್ತದೆ ಆ ಕಡೆ ನಾ ಮಾತಾಡ್ತೀನಿ ರೀ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಮನಸ ನನಗನ್ಸೋ ಮಟ್ಟಿಗೆ ತಪ್ಪು ಮಾಡಿ ನಮ್ಮವ್ವನ ಮನಸ್ಸು ಬೇಕಂತ ನೀವು ಮಾಡಲ್ಲ ಅಂತ ನನಗೆ ಗ್ಯಾರಂಟಿ ಐತಿ. ಏನ್ರಿ ಅಂತಿಮಕ್ಕೆ ಏನಾರ ಸಣ್ಣ ಪುಟ್ಟ ತಪ್ಪಾದರೂ ನಾನು ಅದನ್ನು ತಿದ್ದು ಹೇಳ್ತೀನಿ, ಆಕಿನೂ ತಿಳ್ಕೊಂತಾಳ. ಇನ್ನು ನಮ್ಮವ್ವನ ಕಡೆಯಿಂದ ಏನಾರ ಈಕಿ ಹಿಂಸೆ ಕೊಡುವಂಥ ನಡೆಯಾಕತ್ತರ ನಾ ಬಿಡೋದಿಲ್ರಿ. ಏನ್ರಿ ನಾನು ನಮ್ಮವ್ಗೆ ಹೇಳ್ತೀನಿ, ಆಕಿನೂ ಈಗೇನೋ ಸಬ್ಸಿಟ್ ಐತಿ ಹಂಗೆ ಮಾಡ್ತಾಳ, ಆದ್ರೆ ಆಕಿ ಮನಸ್ಸು ಚಲೋನ ಐತ್ರಿ. ಅಲ್ಲಿ ಹೋಗಿಂದ ಆಕಿ ಬದ್ಲಾಕಳ ಅಂತ ನನಗೆ ಗ್ಯಾರಂಟಿ ಐತ್ರಿ. ಅತ್ತಿಯವ್ರ ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಆತಲಪ್ಪ ಬಸ್, ನೀ ಇಷ್ಟು ಭರವಸೆ ಕೊಟ್ರೆ ಅವ್ರಿಗೂ ಒಂದು ಹಡದ ಕಳ್ಳಿಗೆ ಒಂದು ಧೈರ್ಯ ಬರ್ತೈತಿಪ್ಪ. ಎತ್ತಾಗ ಒಟ್ಟು ಚಲೋ ನೋಡ್ಕೊರಪ್ಪ ಹುಡುಗಿನ. ನೀ ಏನು ಟೆನ್ಷನ್ ತೊಗೊಬೇಡ್ಬೇ ದೊಡವ, ನಾ ಚಲೋ ನೋಡ್ಕೊಂತೀನಿ ತಗೋ. ಅಯ್ಯ ಎಲ್ಲಿ ಹೋಗಿದ್ದೆ ಪರಕ್ಕ? ಅಯ್ಯವ್ವ ಮನೆ ಕಡೆ ಹೋಗಿದ್ನಿ, ನನ್ನ ಸೊಸಿ ನನ್ನ ಮೊಮ್ಮಗಳು ಏನು ಮಾಡಕತ್ತಾರ ಅಂತೇಳಿ. ಇದು ನಾಳೆ ಹೆಸರಿಡೋದೈತಿ ವಾಗಿರ್ಜಿ ನನ್ನ ಮೊಮ್ಮಗಳದ, ಅಷ್ಟ್ರು ಕೂಡ ಬರ್ಬೇಕು ನೋಡು. ನಾಳೆ ನನ್ನ ಮೊಮ್ಮಗಳದ ನಾಮಕರಣ, ನೀವು ಬರ್ರಿ, ಎಲ್ಲರೂ ಬರ್ರಿ. ಮಾವರ ನಿಮ್ಮ ಮನ್ಸಿಗೆ ವಿರುದ್ಧವಾಗಿ ನಾವು ಮದುವೆ ಮಾಡ್ಕೊಂಡ್ವಿ, ಇದರಿಂದ ನಿಮ್ಮ ಮನ್ಸಿಗೆ ಭಾಳ ಬೇಜಾರಾಗೈತೆ ಅಂತ ನಮ್ಗೆ ಗೊತ್ತು ರೀ. ಆದರೂ ಅದನ್ನೆಲ್ಲ ಹೊಟ್ಟೆ ಹಾಕೊಂಡು ಕ್ಷಮಿಸ್ಬಿಟ್ರಿ ನಮ್ಮನ್ನು. ಏನಿಲ್ಲ ತೋರಪ್ಪ, ಮತ್ತೆಲ್ಲ ಆಗಿದ್ದು ಆಗೇ ಹೋಗೈತಿ. ಸರಿ ಆತು, ಇಬ್ರು ಚಲೋ ಇರ್ರಿ. ಏನ ಕಷ್ಟ ಬಂದ್ರು ಇಬ್ರು ಜೊತೆಗೆ ಸೇರಿ ಎದುರಿಸ್ರಿ. ಏನು ಹೊಂದ್ಕೊಂಡು ಜೀವನ ಮಾಡಿ ಹೋಗ್ರಿ. ಲವ್ ಮಾಡೋದು ಮದುವೆ ಆಗೋದು ದೊಡ್ಡಸ್ತನ ಅಲ್ಲಪ್ಪ. ಏನ ಮುಂದೆ ಜೀವನ ಹೆಂಗೆ ಕಟ್ಕೊಂಡು ಹೋಗ್ಕಿರಿ ಅನ್ನೋದು ದೊಡ್ಡಸ್ತನ. ಅದು ಮುಂದಿರೋದು ಚಾಲೆಂಜ್, ನಿಮ್ಮ ಮುಂದಿರೋದು. ಮದುವೆ ಏನ ಮಾಡ್ಕೊಂಡ್ಬಿಟ್ರಿ, ಲವ್ ಮಾಡಿದ್ರಿ, ಎಲ್ಲ ಆತು, ನಾವು ನಿಂತು ಮದುವೆ ಮಾಡಿದಿಪ್ಪ. ಇನ್ನು ಮುಂದಿನ ಜೀವನ ನೀವ ನಡೆಸ್ಕೋಬೇಕು. ಏನು ಯಾಕಂದ್ರೆ ನಿಮ್ಮ ಈಗ ಹಿಂಗೆ ಹೇಳ್ತಾನಂತ ತಪ್ಪು ತಿಳ್ಕೊಬೇಡಪ್ಪ. ಈಗ ನಿಮ್ಮ ಅಪ್ಪನು ದುಡಿಯಾಕ ಬೇರೆ ಕಡೆ ಅದಾನ, ನಿಮ್ಮ ನೋಡಿದ್ರೆ ಹಿಂಗೆ ಮಾಡ್ತಾಳ, ಮನಿ ನೋಡಿದ್ರೆ ಸಣ್ಣದೈತಿ, ಹೆಂಗೆ ಅದ್ರಾಗ ಜೀವನ ಮಾಡ್ಕೊಂಡು ಹೋಗಿರಿ ನೋಡು, ವಿಚಾರ ಮಾಡ್ರಿ. ಒಂದು ಒಳ್ಳೆ ಕೆಲ್ಸಕ್ಕೆ ಹತ್ರಿ. ಏನು ಆಕಿನೂ ಓದಾಳ, ನೀನು ಓದಿ. ಇದೇನು ಹೆಣ್ಮಕ್ಳು ದುಡಿಬೇಕು ಗಂಡ್ಮಕ್ಳು ದುಡಿಬೇಕು ಅಂತ ನಾ ಯಾವತ್ತೂ ಭೇದ ಭಾವ ಮಾಡಿಲ್ಲಪ್ಪ. ನಿಮ್ಮ ಸಂಸಾರ ತುಗಿಸ್ಕೊಳಕ್ಕೆ ನೀವಿಬ್ರು ಕೂಡ ಕೆಲ್ಸಕ್ಕೆ ಹತ್ರಿ. ಎಲ್ಲಾರ ನಾ ಬೇಡ ಅನ್ನಂಗಿಲ್ಲ. ಏನು ಎಲ್ಲಾರ ಒಂದು ಕೆಲಸ ಹಿಡ್ಕೊರಿ ಆಫೀಸ್ನಾಗ, ಅದು ಎಲ್ಲಾರ ನಿಮ್ಗೆ ಸಿಗ್ತಾ ಓದಿರಿ ಇಬ್ರು. ಒಂದು ಸ್ವಲ್ಪ ದಿನ ನಿಮ್ಮ ಸಂಸಾರ ಒಂದು ಮಟ್ಟಕ್ಕೆ ಹತ್ತು ಮಟ್ಟನೂ ಒಂದು ಏನಾರ ಮಾಡ್ಕೊರಿ, ಚಲೋ ಇದಾಗ್ರಿಪ್ಪ ಒಟ್ಟು. ಬಸ್ಸು ಅಲ್ಲೇ APMCಯಾಗ ನನಗೊಬ್ರು ಸಾಹೇಬ್ರು ಗೊತ್ತದಾರ. ನಾಳೆ ನೀ ಬಾ, ನೀ ಹೆಂಗಿದ್ರು ಓದಿ ಚಲೋ, ಅಡ್ಡಿ ಇಲ್ಲ. ನಾಳೆ ನೀನು ಬಾ, ನಾನು ಕೂಟ್ ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ನಾ ಕರ್ಕೊಂಡೋಗಿ ನಿನ್ನ APMC ಭೇಟಿ ಮಾಡಿಸ್ತೀನಿ. ಅಯ್ಯೋ ನಾಳೆ ಸೋಮವಾರ ಅಲ್ಲ, ಬಂದೈತಿ. ಹೌದು APMC ಬಂದಿರ್ತೈತಿ. ಮಂಗಳವಾರ ಬಾ ನನ್ನ ಕೂಟ್, ಅಲ್ಲೊಬ್ರು ಸಾಹೇಬ್ರದಾರ, ನಾ ಕರ್ಕೊಂಡೋಗಿ ನಿನ್ನ ಭೇಟಿ ಮಾಡಿಸ್ತೀನಿ. ಒಂದು ಯಾವ್ದಾರ ಚಲೋ ಕೆಲ್ಸಕ್ಕೆ ನೀನು ಹಚ್ಚಿಸ್ತೀನಿ. ಹ್ಞೂ ದೊಡಪ್ಪ, ಹಂಗೆ ಮಾಡ್ತೇನೆ, ಬರ್ತೇನೆ ದೊಡಪ್ಪ. ಯಪ್ಪ ಬಸ್ಸು ನಿಮ್ಮವು ಏನ್ರ ಕಿರಿಕಿರಿ ಮಾಡಿಲ್ಲ ಅಂದ್ರೆ ಓಟ ನೀನ ಹೇಳ್ಬೇಕಪ್ಪ. ನನ್ನ ಮೊಮ್ಮಗಳು ಸಾಣದೈತಿನ್ನು, ಅದೇನೋ ಅಂತಾರಲ್ಲ ಗಿಣಿ ಸಾಕಿ ಗಿಡಗನ ಕೈಯಾಗ ಕೊಟ್ಟಂಗ ನಿಮ್ಮ ಅವನ ಕೈಯಾಗ ಕೊಟ್ಟು ಕಳ್ಸಾಕತ್ತೇನಿ. ನನ್ನ ಜೀವ ಪುಕ್ 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 ಅಂತತಿಪ್ಪ. ಯಪ್ಪ ಏನು ಮಾಡ್ಬೇಕು ಮಾಡ್ಕೊಂಡ್ಬಿಟ್ಟಾಳ ಅಂತದ. ಅದಕ್ಕೆ ಇನ್ನು ಮುಂದೆ ನೀನ ನೋಡಪ್ಪ, ಆಕಿಗೆ ತಂದಿ ತಾಯಿ ಗಂಡ ಎಲ್ಲ ನೀನ ಆಗ್ಬೇಕಿನ್ನ. ನೀ ಏನು ಚಿಂತೆ ಮಾಡಬೇಡಮ್ಮ, ನಾ ನೋಡ್ಕೊತೀನಿ. ಅದ್ರದ್ದೇ ಚಿಂತೆ ಆಗೈತೆ ನಿನಗೂ? ಅದನ್ನ ಹೇಳತ್ತೇನೆ ನಾನು. ಅಷ್ಟು ಯಾಕೆ ಚಿಂತೆ ಮಾಡ್ತಿ? ಏನ ನಿಮ್ಮವ್ಗೆ ಹೇಳ, ನಾನು ಹಿಂತಿಗೆ ಹಂಗೆ ಕಿರಿಕಿರಿ ಮಾಡಕೋಬೇಡ ಅಂತ ಹೇಳ. ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ? ಇಲ್ವೇ ಅದ್ರದ್ದೇ ಚಿಂತೆ ಅಲ್ಲ, ನೀ ಏನು ಚಿಂತೆ ಮಾಡ್ಬೇಡ ಅಂದೆ. ಇಲ್ಲೋಡವಾ ಮಾನ್ಸ, ನಿಮ್ಮ ಮತ್ತೆ ಏನಾರ ಕಿರಿಕಿರಿ ಮಾಡಿದ್ಲು ಒಂದ ಮಾತು ಬಂದು ನನಗೆ ಹೇಳ. ನಿಮ್ಮ ಮನೆಗೆ ನಾನ ಬರ್ತೇನೆ ಒಂದು 4-5 ದಿನ. ಇದ್ದೂರಾಗಾದ್ರೂ ಅಡ್ಡಿ ಇಲ್ಲ. ಯಾಕೆ ನನ್ನ ಮಗಳು ಆ ಮನೆಗೆ ಮದುವೆ ಮಾಡ್ಕೊಂಡು ಹೋಗೈತಂದ್ರೆ ನನ್ನ ಮೊಮ್ಮಗಳು ಅದು ನನ್ನ ಮೊಮ್ಮಗಳ ಗಂಡನ ಮನೆ, ನಾನು ಇರಾಕ ಅಧಿಕಾರ ಐತಲ್ಲಿ. ಏನ ಇರ್ತೇನೆ 4-5 ದಿನ ಇದ್ದು ಆಕಿನ್ನ ಏನಿಲ್ಲಕಿನ್ನ ಹಂಗೆ ಮಾಡಿ ಬರ್ತಾನೆ. ಆತಮ್ಮ ಹೊತ್ತಕೆತ್ವಾಗಿರ್ಜಿ ಬರ್ರಿ, ಮನೆ ತುಂಬ ಶಾಸ್ತ್ರ ಐತಿನ್ನು. ಇಲ್ಲೆಲ್ಲ ಉಡಕ್ಯದ ಹಾಕಿ ಅವ್ರ ಮನೆ ಕಳ್ಸೋಣಂತ ಬಾರ್ವಾ. ಬಾರ ಬೇಸರ ಮಾಡ್ಕೊಬಿಡಬಾ. ಹಂಗೆ ನಿಮ್ಗೆಲ್ಲರಿಗೂ ನಮ್ಮ ವಿಡಿಯೋಕ್ಕೆ ಭಾಳ ಸಪೋರ್ಟ್ ಮಾಡ್ತೀರಿ. ಪ್ಲೀಸ್ ಇಷ್ಟು ಎಫರ್ಟ್ ಹಾಕಿ ಮಾಡಿರ್ತೀವಿ, ದಯವಿಟ್ಟು ಲೈಕ್ ಮಾಡಿರಿಪ್ಪ ನಮ್ಮ ವಿಡಿಯೋಕ್ಕೆ. ಆಮೇಲೆ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದಂಗೆ ವಿಡಿಯೋ ನೋಡ್ತಿರ್ತೀರಿ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ.